ಎಡಿಜಿಪಿ ಅಲೋಕ್ ಕುಮಾರ್ ಅವರ ಮುಂಬಡ್ತಿಗೆ ಸರ್ಕಾರ ಮೀನಾಮೇಷವನ್ನು ಎಣಿಸ್ತಾ ಇದೆ. ಸರ್ಕಾರದ ಈ ನಡೆಯಿಂದ ಅಲೋಕ್ ಕುಮಾರ್ ಅವರಿಗೆ ಬೇಸರ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಡಿಜಿ ಆಗಿ ಮುಂಬಡ್ತಿ ನೀಡೋದಕ್ಕೆ ಸರ್ಕಾರ ಹಿಂದು ಮುಂದೆ ನೋಡ್ತಾ ಇದೆ ಅನ್ನೋದು ಅವರ ವರ್ಷನ್. ಸರ್ಕಾರದ ನಡೆಯ ವಿರುದ್ಧ ಅಲೋಕ್ ಕುಮಾರ್ ಬೇಸರಗೊಂಡಿದ್ದಾರಂತೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಲೀಗಲ್ ನೋಟಿಸ್ ಅನ್ನು ಇದೇ ವಿಚಾರವಾಗಿ ಕಳಿಸಿಕೊಟ್ಟಿದ್ದಾರೆ. 2024ರಲ್ಲೇ ಇಲಾಖಾ ತನಿಖಾ ಪ್ರಕರಣ ಇತ್ಯರ್ಥ ಆಗಿದೆ. ತನಿಖೆ ಪೂರ್ಣಗೊಂಡು ಫೈಲ್ ಸಿಎಂ ಕಚೇರಿಯನ್ನು ತಲುಪಿದೆ. ಪ್ರಕರಣದಲ್ಲಿ ಕಂಪ್ಲೀಟ್ ಆಗಿ ಮುಕ್ತಾಯ ಆಗಿದ್ರು ಕೂಡ ಮುಂಬಡ್ತಿಗೆ ತಡೆ ಯಾಕೆ ಕೊಡ್ತಾ ಇರೋದು, ಇದ್ರ ಉದ್ದೇಶ ಏನು ಅನ್ನೋದು ಅವ್ರ ಮಾತು. ಆಮೇಲೆ ಅವರು CIT ಕೂಡ ಹೋಗಿದ್ದಾರೆ, ನನಗೆ ನ್ಯಾಯ ಕೊಡಿಸ್ಕೊಡಿ ಅಂತ ಹೇಳಿ. ಸೊ ಏನಾಗುತ್ತೆ ಅನ್ನೋದನ್ನ ನೋಡಬೇಕು. ಪೊಲೀಸ್ ಮಹಾನಿರ್ದೇಶಕ ಹುದ್ದೆಗೆ ಇರಬೇಕು ಅನ್ನೋ ಮಹತ್ವಾಕಾಂಕ್ಷೆ ಅವ್ರದ್ದಾಗಿತ್ತು. ಯಾಕಂದರೆ ಸೀನಿಯಾರಿಟಿ ಪ್ರಕಾರ ಅವ್ರಿಗೆ ಅವಕಾಶ ಇದ್ದಿದ್ದು. ಪ್ರಸ್ತುತ ಈಗ DGP ಆಗಿರೋದು ಅಲೋಕ್ ಮೋಹನ್ ಅವರು. ಅಲೋಕ್ ಮೋಹನ್ ನಂತರ ಅಲೋಕ್ ಕುಮಾರ್ ಅವರಿಗೆ ಸೀನಿಯಾರಿಟಿ ಪ್ರಕಾರ ಸಿಗಬೇಕಾಗಿತ್ತು. ಬಟ್ ಅವರಿಗೆ ಎಕ್ಸ್ಟೆನ್ಷನ್ ಇದೆ ಸದ್ಯಕ್ಕೆ. ಅವ್ರದ್ದು ಟೆನ್ಯೂರ್ ಏಪ್ರಿಲಲ್ಲೇ ಮುಗೀತು. 3 ತಿಂಗಳ ಎಕ್ಸ್ಟೆನ್ಷನನ್ನು ಕೂಡ ಫಾರ್ ದ ಫಸ್ಟ್ ಟೈಮ್ ಕೊಡಿಸಲಾಯಿತು. ಕಾರಣ ಈ ಪ್ರಮೋಷನ್ ಲಿಸ್ಟ್ ಬಗ್ಗೆ ಇದ್ದಂತಹ ಗೊಂದಲ. ಇಂಟರ್ನಲ್ ಎನ್ಕ್ವೈರಿಗೆ ಸಂಬಂಧಪಟ್ಟಂತೆ ಅಲೋಕ್ ಕುಮಾರ್ ಅವರಿಗೆ ಸಂಕಷ್ಟ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅವ್ರು ಹೇಳೋ ಪ್ರಕಾರ ಅದು ಇತ್ಯರ್ಥ ಆಗಿದೆ ಆಲ್ರೆಡಿ. ಇಂಟರ್ನಲ್ ಎನ್ಕ್ವೈರಿ ಪ್ರಶ್ನೆನೇ ಬರಲ್ಲ. ಏನು ಪ್ರಕರಣ ಇಂಟರ್ನಲ್ ಎನ್ಕ್ವೈರಿ ಯಾಕೆ ಅಂತ ಕೇಳಿದರೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಟೈಮ್ನಲ್ಲಿ ಫೋನ್ ಟ್ಯಾಪಿಂಗ್ ಪ್ರಕರಣದಲ್ಲಿ ಇವ್ರದ್ದು ಪಾತ್ರ ಇದೆ. ಸುಮಾರು ಜನ ಲೀಡರ್ಸ್ದು, ರಿಲಿಜಿಯಸ್ ಲೀಡರ್ಸ್ದು ಎಲ್ಲರದ್ದು ಫೋನ್ ಟ್ಯಾಪಿಂಗ್ ಮಾಡಿಸಿದ್ರು ಇವರು ಅನ್ನೋದು ಇವ್ರ ಮೇಲಿದ್ದಂತಹ ಆರೋಪ. ಸೊ ಇಂಟರ್ನಲ್ ಎನ್ಕ್ವೈರಿ ಆಯಿತು, ಅದ್ರ ಬಗ್ಗೆ ತಡೆಯೆಲ್ಲ ಕೋರಲಾಯಿತು. ಅಗೇನ್ ಕೋರ್ಟ್ಗೆಲ್ಲ ಹೋದರು. ಪ್ರಕರಣ ಇತ್ಯರ್ಥ ಆಗಿದ್ರು ನನಗೆ ಪ್ರಮೋಷನ್ ಸಿಗ್ತಾ ಇಲ್ಲ ಅನ್ನೋದು ಇವ್ರದ್ದು ಮಾತು.